ನಮಸ್ಕಾರ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 2024ರ ನವರಾತ್ರಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನವರಾತ್ರಿ ಹಬ್ಬ ಯಾವಾಗ ಪ್ರಾರಂಭವಾಗುತ್ತದೆ ಹಾಗೂ ಯಾವಾಗ ಮುಕ್ತಾಯ ಆಗುತ್ತದೆ, ಪೂಜಾ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು ಹಾಗೂ ನವರಾತ್ರಿಯ ಹಿನ್ನೆಲೆ ಏನು ಹಾಗೂ ಈ ನವರಾತ್ರಿಯಲ್ಲಿ ಘಟಸ್ಥಾಪನೆಗೆ ಶುಭ ಮುಹೂರ್ತ, ಶುಭ ಸಮಯ ಯಾವುದು, ಅಷ್ಟೇ ಅಲ್ಲದೆ ನವರಾತ್ರಿಯಲ್ಲಿ ದೇವಿಯನ್ನು ಮಹಾಲಕ್ಷ್ಮಿಯಾಗಿ, ಮಹಾಸರಸ್ವತಿಯಾಗಿ ಮತ್ತು ಮಹಾಕಾಳಿಯಾಗಿ 3 ರೂಪದಲ್ಲಿ ಯಾಕೆ ಪೂಜಿಸಲಾಗುತ್ತದೆ, ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಹಾಗೂ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೂ ಇನ್ನಷ್ಟು ನವರಾತ್ರಿ ಹಬ್ಬದ ವಿಡಿಯೋಗಳಿಗೋಸ್ಕರ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನವರಾತ್ರಿಯ ಪ್ರತಿಯೊಂದು ಆಚರಣೆಯ ಬಗ್ಗೆ ನನ್ನ ಚಾನಲ್ನಲ್ಲಿ ಹಂತ ಹಂತವಾಗಿ ದೇವಿಯ 9 ರೂಪಗಳ ವಿವರಣೆಯನ್ನು ಹಾಗೂ ದೇವಿಗೆ ಬೇಕಾದಂಥ 9 ದಿನಗಳ ಪೂಜೆಯ ಮಹತ್ವ, ಹಾಗೆ ನೈವೇದ್ಯ, ಸ್ತೋತ್ರ ಮತ್ತು ಸಮಯ ಮತ್ತು ಆ ದೇವಿಗೆ ಪ್ರಿಯವಾದ ಬಣ್ಣ, ಹೂವು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನವರಾತ್ರಿಯ ಹಿನ್ನೆಲೆ ಏನು, ನವರಾತ್ರಿಯನ್ನು ಯಾಕೆ ಆಚರಣೆ ಮಾಡ್ತೀವಿ, ಇದ್ರ ಬಗ್ಗೆ ಚುಟುಕಾಗಿ ಒಂದು ಸಣ್ಣ ದಂತಕಥೆ ಇದೆ, ಅದನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನವರಾತ್ರಿಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು, ಇದರ ಹಿನ್ನೆಲೆ ಏನು, ಆಚರಣೆ ಯಾವಾಗಿನಿಂದ ಸ್ಟಾರ್ಟ್ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ದೇಶ 10 ಹಲವು ಬಗೆಯ ಸಂಪ್ರದಾಯಗಳ ಬೀಡು ಅಂತಲೇ ಹೇಳ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಹಲವಾರು ಹಬ್ಬಗಳನ್ನು ಆಚರಿಸ್ತೀವಿ. ಅದೇ ರೀತಿಯು ನವರಾತ್ರಿ ಕೂಡ ಒಂದು. ಇದು ಹೆಸರೇ ಹೇಳುವಂತೆ 9 ದಿನಗಳ ಕಾಲ ದುರ್ಗೆಯನ್ನು ಆರಾಧನೆ ಮಾಡುವಂಥ ಒಂದು ವಿಶೇಷ ಹಬ್ಬ ಅಂತಲೂ ಹೇಳಬಹುದು. ಇದನ್ನು ಅಂದರೆ ನವರಾತ್ರಿಯನ್ನು ಶರನ್ನವರಾತ್ರಿ ಅಂತಲೂ ಕರೀತಾರೆ. ಅಷ್ಟೇ ಅಲ್ಲದೆ ಈ ನವರಾತ್ರಿ ಹಬ್ಬವನ್ನು ನಮ್ಮ ರಾಜ್ಯದಲ್ಲಿ ನಾಡ ಹಬ್ಬ, ದಸರಾ ಅಂತಲೇ ಕರೀತಾರೆ ಸ್ನೇಹಿತರೆ. ಇನ್ನು ನವರಾತ್ರಿ ಹಬ್ಬವು ತನ್ನದೇ ಆದ ವಿಶಿಷ್ಟ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿದೆ. ನವರಾತ್ರಿ ಆಚರಣೆಗೆ ಸಂಬಂಧಿಸಿದಂಥ ಉಲ್ಲೇಖಗಳು ಸಹ ನಮ್ಮ ಅನೇಕ ವೇದ ಪುರಾಣಗಳಲ್ಲಿ, ಪುಣ್ಯಕಥೆಗಳಲ್ಲಿ ನವರಾತ್ರಿ ಹೆಸರೇ ಹೇಳುವ ಹಾಗೆ 9 ರಾತ್ರಿಗಳ ಉತ್ಸವ. ನಮ್ಮಲ್ಲಿ ಎಲ್ಲ ಹಬ್ಬಗಳನ್ನು ಬೆಳಗ್ಗೆ ಸಮಯದಲ್ಲಿ ಆಚರಣೆ ಮಾಡ್ತೀವಿ, ಆದರೆ ನವರಾತ್ರಿಯನ್ನು ರಾತ್ರಿ ಆಚರಣೆ ಮಾಡುವುದು ವಿಶೇಷ. ದೇವಿಯನ್ನು 9 ರಾತ್ರಿಗಳಲ್ಲಿ ದುರ್ಗೆಯ ವಿಶೇಷ ಸ್ವರೂಪಗಳನ್ನು ಪೂಜಿಸುತ್ತಾ ದೇವಿಯನ್ನು ಆರಾಧನೆ ಮಾಡುವುದು ಒಂದು ಸಂಪ್ರದಾಯ. ದೇವಿಯು ರಾಕ್ಷಸರ ಸಂಹಾರಕ್ಕಾಗಿ ದುರ್ಗೆ ವಿವಿಧ ರೂಪಗಳ ಅವತಾರವೆತ್ತಿ ಬಂದು ಅವರನ್ನು ಸಂಹಾರ ಮಾಡಿದಳು ಅನ್ನುವುದಕ್ಕೆ ಚರಿತ್ರೆಗಳಲ್ಲಿ, ಪುರಾಣ ಗ್ರಂಥಗಳಲ್ಲಿ ಓದ್ತೀವಿ. ಆದರೆ ರಾಕ್ಷಸರು ಅಂದರೆ ಸಾಮಾನ್ಯವಾಗಿ ನಿಶಾಚಾರಿಗಳು. ಕತ್ತಲೆಯಲ್ಲಿ ಅವರ ಸಂಚಾರ ಹೆಚ್ಚಾಗಿ ಇರುತ್ತದೆ. ಹಗಲಿನಲ್ಲಿ ಅವರ ಸಂಚಾರ ಹೆಚ್ಚು ಕಡಿಮೆ ಕಾಣಿಸಿಕೊಳ್ಳುವುದೇ ಇಲ್ಲ. ಹಾಗಾಗಿ ದುರ್ಗಾದೇವಿಯು ವಿವಿಧ ಅವತಾರಗಳನ್ನು ಎತ್ತಿ ರಾತ್ರಿಯ ಸಮಯದಲ್ಲಿ ಪ್ರಜಾಪೀಡಕನನ್ನು ಕೊಂದು ಅಂತಹ ಹೇಳಲಾಗುತ್ತದೆ. ತನ್ನನ್ನು ರಾಕ್ಷಸರಿಂದ ವಿಮುಕ್ತಿಗೊಳಿಸಿದ ದೇವಿಗೆ ಕೃತಜ್ಞಪೂರ್ವಕವಾಗಿ ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯ ಆಗಿನಿಂದಲೂ ಶುರುವಾಯಿತು. ಇನ್ನು ಪುರಾಣಗಳ ಹಿನ್ನೆಲೆಯ ಪ್ರಕಾರ ನವರಾತ್ರಿ ಇನ್ನೂ ಹಲವು ಕಥೆಗಳಿಗೆ. ತ್ರೇತಾಯುಗದಲ್ಲಿ ರಾಮನು ರಾವಣನ ಮೇಲೆ ಯುದ್ಧಕ್ಕೆ ತೆರಳುವ ಮೊದಲು ನವರಾತ್ರಿ ವ್ರತವನ್ನು ಮಾಡಿ ದೇವಿಯ ಆಶೀರ್ವಾದ ಪಡೆದು ವಿಜಯದಶಮಿ ದಿನ ರಾವಣನನ್ನು ಸಂಹಾರ ಮಾಡಿದ ಅಂತ ಹೇಳಲಾಗುತ್ತದೆ. ಇನ್ನು ಶರನ್ನವರಾತ್ರಿಯಲ್ಲಿ ಮೊದಲ 3 ದಿನಗಳು ದೇವಿಯ ತಾಮಸ ರೂಪವನ್ನು, ಮಧ್ಯದ 3 ದಿನಗಳು ರಾಜಸ ರೂಪವನ್ನು, ನಂತರದ ಅಂದರೆ ಕಡೆಯ 3 ದಿನಗಳಲ್ಲಿ ಸಾತ್ವಿಕ ರೂಪವನ್ನು ಪೂಜೆ ಮಾಡಲಾಗುತ್ತದೆ. ಅಂದರೆ ದೇವಿಯನ್ನು ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿಯರಿಗೆ ಪೂಜೆ ಪುನಸ್ಕಾರಗಳು ಈ ನವರಾತ್ರಿಯಲ್ಲಿ ವಿಶೇಷವಾಗಿ ನಡೆಯುತ್ತದೆ.
ಈ ರೀತಿ ಪೂಜೆಗೊಳ್ಳುವ ದೇವಿಯು ಒಬ್ಬಳೇ ಆದರೂ ನವರಾತ್ರಿ ಆಚರಣೆಯಲ್ಲಿ ಸಂಕಲ್ಪ, ಉದ್ದೇಶ ಮತ್ತು ಅಗತ್ಯಗಳಿಗೆ ತಕ್ಕಂತೆ ದೇವಿಯ ನಾನಾ ರೂಪಗಳನ್ನು ತಾಳಿ ಬೇರೆ ಬೇರೆ ಹೆಸರುಗಳಿಂದ ಪೂಜೆಯನ್ನು ಪಡೆಯುತ್ತಾಳೆ. ಅಷ್ಟೇ ಅಲ್ಲದೆ ನವರಾತ್ರಿಯಲ್ಲಿ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಕುಮಾರಿ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ. ದೇವಿಯು ಕುಮಾರಿ ರೂಪದಲ್ಲಿ ರಾಕ್ಷಸರನ್ನು ಕೊಂದು ಲೋಕ ಕಲ್ಯಾಣ ಮಾಡಿದ ಕಾರಣ ಕುಮಾರಿ ಅಥವಾ ಕನ್ಯಾ ಪೂಜೆ ನವರಾತ್ರಿಯಲ್ಲಿ ಒಂದು ವಿಶೇಷ ಆಚರಣೆ ಮತ್ತು ಶ್ರೇಷ್ಠತೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಪ್ರತಿ ನವರಾತ್ರಿಯ ದಿನದಂದು ಪ್ರತಿದಿನ ಸಾಯಂಕಾಲ ಒಬ್ಬ ಕನ್ಯೆ ಅಥವಾ ಕುಮಾರಿಯನ್ನು ಪೂಜಿಸಬೇಕು ಎನ್ನುವುದು ಒಂದು ಸಂಪ್ರದಾಯ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನವರಾತ್ರಿ ದಿನ ಪ್ರತಿಯೊಬ್ಬರು ನವರಾತ್ರಿಯ 9 ದಿನಗಳು ಸಹ ಮನೆಯಲ್ಲಿ ದುರ್ಗಾ ಅಷ್ಟೋತ್ತರ, ದುರ್ಗಾ ಸಪ್ತಶತಿ, ಲಲಿತ ಸಹಸ್ರನಾಮ ಹಾಗೂ ಲಕ್ಷ್ಮೀ ಅಷ್ಟೋತ್ತರ, ಸರಸ್ವತಿ ಶತನಾಮಾವಳಿ ಇವುಗಳನ್ನು ಮನೆಯಲ್ಲಿ ಸ್ತೋತ್ರಗಳನ್ನು ಹೇಳುವುದರಿಂದ ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗುತ್ತದೆ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ವರ್ಷದ ನವರಾತ್ರಿ ಅಂದರೆ 2024ರ ನವರಾತ್ರಿಯು ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಪೂಜೆಗೆ ಯಾವ ಸಮಯ ಶ್ರೇಷ್ಠ ಮುಹೂರ್ತ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ವರ್ಷದ ಅಂದರೆ 2024ರ ಶರನ್ನವರಾತ್ರಿಯು ಅಶ್ವಯುಜ ಮಾಸದ ಅಕ್ಟೋಬರ್ 3ನೇ ತಾರೀಕು ಗುರುವಾರ ಪ್ರಾರಂಭವಾಗಿ ಅಂದರೆ ಗುರುವಾರದ 3ನೇ ತಾರೀಕು ಅಂದರೆ ಮಧ್ಯಾಹ್ನ 12:15 ಪ್ರಾರಂಭವಾಗಿ ಅಕ್ಟೋಬರ್ 12ನೇ ತಾರೀಕು ಕೊನೆಗೊಳ್ಳುತ್ತದೆ. ಇನ್ನು ಪಾಡ್ಯತಿಥಿಯು ಅಕ್ಟೋಬರ್ 3ನೇ ತಾರೀಕು ಗುರುವಾರ ಮಧ್ಯಾಹ್ನ 12:40 ಪ್ರಾರಂಭವಾಗಿ ಮರುದಿನ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಮುಕ್ತಾಯವಾಗುತ್ತದೆ. ಹಾಗಾಗಿ ಘಟಸ್ಥಾಪನೆಗೆ ಶುಭ ಮುಹೂರ್ತ ಅಂತ ಅಂದರೆ ಗುರುವಾರ ದಿವಸ ಬೆಳಗ್ಗೆ 6:12 7 ಗಂಟೆ 30 ಶುಭ ಮುಹೂರ್ತ ಅಂತಲೇ ಹೇಳ್ಬೋದು. ಇನ್ನು ಅದೇ ದಿನ ಅಭಿಜಿನ್ ಮುಹೂರ್ತ 11:12 ಮಧ್ಯಾಹ್ನ 12:30 ಸ್ಥಾಪನೆಯನ್ನು ಮಾಡಬಹುದು ಸ್ನೇಹಿತರೆ. ನಂತರ ಅಂದರೆ ಅದೇ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿಯೂ ಸಹ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಘಟಸ್ಥಾಪನೆಯನ್ನು ಮಾಡಬಹುದು ಸ್ನೇಹಿತರೆ. ನವರಾತ್ರಿ ಅಂದ್ರೇ ರಾತ್ರಿ ಸಮಯ ಅಂತ ಸ್ನೇಹಿತರೆ. ಹಾಗಾಗಿ ದೇವಿಯನ್ನು ಆದಷ್ಟು ಸಾಯಂಕಾಲ ಗೋಧೂಳಿ ಸಮಯದಲ್ಲಿಯೇ ಪೂಜೆ ಪದ್ಧತಿಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಪ್ರತಿದಿನ ನವರಾತ್ರಿಯ 9 ದಿನಗಳಲ್ಲಿ ಲಲಿತ ಸಹಸ್ರನಾಮ, ದುರ್ಗಾ ಸಪ್ತಶತಿ, ದುರ್ಗಾ ಅಷ್ಟೋತ್ತರ, ಸರಸ್ವತಿ ಶತನಾಮಾವಳಿ, ಮಹಾಲಕ್ಷ್ಮಿ ಅಷ್ಟೋತ್ತರ ಇವುಗಳನ್ನು ಪ್ರತಿದಿನವೂ ಮನೆಯಲ್ಲಿ ಸ್ತೋತ್ರಗಳನ್ನು ಹೇಳೋದ್ರಿಂದ ಸುಖ, ಶಾಂತಿ, ನೆಮ್ಮದಿ ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಅನ್ನೋದು ಒಂದು ನಂಬಿಕೆಯಾಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ದೇವಿಯನ್ನು 9 ದಿನಗಳು 9 ರೀತಿಯ ನೈವೇದ್ಯಗಳಿಂದ ಪೂಜಿಸುವುದು, ಆರಾಧಿಸುವುದು, ಹಾಗೆ 9 ಬಗೆಯ ಹೂಗಳಿಂದ ದೇವಿಯನ್ನು ಅಲಂಕಾರ ಮಾಡುವುದು, ಇದನ್ನು ಮಾಡಿದರೆ ಮನೆಯಲ್ಲಿ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಗೊಳ್ಳುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ. ದೇವಿಯ ಒಂದೊಂದು ರೂಪಕ್ಕೂ ಒಂದೊಂದು ನೈವೇದ್ಯವನ್ನು, ಒಂದೊಂದು ಬಗೆಯ ಮಂತ್ರವನ್ನು ಹೇಳೋದ್ರಿಂದ ದೇವಿ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡ್ತಾಳೆ ಅನ್ನುವ ನಂಬಿಕೆಯೂ ಇದೆ ಸ್ನೇಹಿತರೆ. ಆ ಎಲ್ಲ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ.